ಅಪೊಸ್ತಲನಾದ ಪೌಲನು ತನ್ನ ತಿಮೋಥಿ ಪತ್ರಿಕೆಯಲ್ಲಿ ರೋಮನ್ ಕಥೋಲಿಕರ ಸುಳ್ಳು ಬೋಧನೆಯ ಕುರಿತಾಗಿ ಸೂಚನೆಯನ್ನು ನೀಡುವುದನ್ನು ನಾವು ನೋಡುತ್ತೇವೆ. 4ನೇ ಅಧ್ಯಾಯದಲ್ಲಿ ನೋಡುವಾಗ ಆತನು, ಆದರೂ ಕಡೆಕಾಲದಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ನಂಬಿಕೆಯಿಂದ ತೊಲಗಿ ಹೋಗುವರೆಂದು ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಅವರು ಕಪಟಿಗಳಾಗಿದ್ದು, ಸುಳ್ಳಾಡುವವರು, ತಮ್ಮ ಮನಸ್ಸಾಕ್ಷಿಯ ಮೇಲೆ ಕಾಸಿದ ಕಬ್ಬಿಣದ ಬರೆ ಹಾಕಲ್ಪಟ್ಟವರು ಆಗಿದ್ದು, ಮದುವೆಯಾಗಬಾರದೆಂತಲೂ ಆಜ್ಞಾಪಿಸುತ್ತಾರೆ ಎಂಬುದನ್ನು ಹೇಳುವುದನ್ನು ನೋಡಬಹುದು. ಈ ಭಾಗದಲ್ಲಿ ಪೌಲನು ಮುಂದಿನ ದಿನಗಳಲ್ಲಿ ಅಥವಾ ಕಡೆ ಕಾಲದಲ್ಲಿ ಸಂಭವಿಸಲಿಕ್ಕಿರುವ ನಿಜವಾದ ನಂಬಿಕೆಯಿಂದ ತೊಲಗಿ ಹೋಗುವಂಥರ ವಿಷಯದಲ್ಲಿ ಎಚ್ಚರಿಕೆ ನೀಡಿದ್ದಾನೆ. ಆದಿಸಭೆಯ ಕ್ರೈಸ್ತರು ಅನ್ಯ ದೇವರನ್ನು ಪೂಜಿಸುವುದು ದೆವ್ವವನ್ನು ಪೂಜಿಸಿದಂತೆ ಎಂದು ಅಂದುಕೊಂಡಿದ್ದರು. ನಂತರ ಪೌಲನು ಎಚ್ಚರಿಕೆ ವಹಿಸಲು ಹೇಳಿದ ದೆವ್ವಗಳ ಬೋಧನೆಗಳು ಅನ್ಯ ಮರ್ಮ ಮತದ ಬೋಧನೆಗಳೇ ಎಂಬುದನ್ನು ನಾವು ನೋಡಬಹುದು. ಮರ್ಮ ಮತವಾದ ರೋಮನ್ ಮತದಲ್ಲಿ ಬ್ರಹ್ಮಚರ್ಯ ಎಂಬ ತತ್ವವು ಎಲ್ಲ ಜನರಿಗೂ ಸಂಬಂಧಿಸಿದಾಗಿರಲಿಲ್ಲ. ಅದು ಪೂಜಾರಿಗಳ ಬ್ರಹ್ಮಚರ್ಯದ ತತ್ವವಾಗಿತ್ತು. ಇಂಥ ಮದುವೆಯಾಗದ ಪೂಜಾರಿಗಳು ಸೆಮಿರಾಮಿಸ್ ರಾಣಿಯ ಮೇಲ್ದರ್ಜೆಯ ಅರ್ಚಕ ವರ್ಗದವರಾಗಿದ್ದರು. ಅಂದರೆ ರೋಮನ್ ಕಥೋಲಿಕ ತತ್ವದ ಪ್ರಕಾರ ಬ್ರಹ್ಮಚರ್ಯವೂ ಕೂಡ ಕ್ರಿಸ್ತನಲ್ಲಿಗೆ ನಡೆಸಲು ಇರುವ ಒಂದು ಮಾರ್ಗ ಎಂಬುದಾಗಿ ನಂಬುತ್ತಾರೆ. ಅರ್ಚಕ ಬ್ರಹ್ಮಚರ್ಯ ಎಂಬ ವಿಷಯವು ಬಾಬೆಲ್ನ ದೇವತೆಯಾದ ಸಿಬೆಲೆಯ ಪೂಜೆಯು ಅನ್ಯ ರೋಮ್ನಲ್ಲಿ ಪ್ರಾರಂಭವಾದ ಸಮಯದಿಂದ ಮೂಲ ರೂಪದಲ್ಲಿಯೇ ಪ್ರಾರಂಭವಾಗುತ್ತದೆ. ಆಗ ಪೂಜಾರಿಗೆ ಬ್ರಹ್ಮಚರ್ಯವನ್ನು ಸೂಚಿಸಲಾಯಿತು. ಈ ವಿಧಿಯಿಂದ ಆ ಅರ್ಚಕರು ಅನೇಕ ರೀತಿಯ ಕೆಟ್ಟ ನಡವಳಿಕೆಯನ್ನು ಅವಲಂಬಿಸುವರಾದರು. ಅವರ ಈ ನಡತೆಯನ್ನು ನೋಡಿದ ಶಾಸನ ಸಭೆಯವರು ಅವರನ್ನು ರೋಮನ್ ಸಮಾಜದಿಂದ ಬಹಿಷ್ಕರಿಸಲು ನಿರ್ಧರಿಸಿದರು. ನಂತರದ ದಿನಗಳಲ್ಲಿ ರೋಮನ್ ಪೋಪರ ಅಧಿಪತ್ಯದಲ್ಲಿ ಪಾದ್ರಿಗಳ ಬ್ರಹ್ಮಚರ್ಯವು ಸ್ಥಾಪಿತವಾಯಿತು. ಆಗಲೂ ಕೂಡ ಇದೇ ರೀತಿಯ ಸಮಸ್ಯೆಗಳು ಉದ್ಭವಿಸಿದವು. ಪೌಲನು ಪವಿತ್ರ ಪಟ್ಟಣವಾದ ರೋಮ್ನಲ್ಲಿ ಅನುಮತಿ ಪಡೆದ ಈ ಗೃಹಗಳನ್ನು ತಡೆಯಲು ನೋಡಿದಾಗ ರೋಮನ ಶಾಸನ ಸಭೆಯವರು ಅಂಥ ಸ್ಥಳ ಇರುವುದರಿಂದ ತಮ್ಮ ಹೆಂಡರು ಮಕ್ಕಳನ್ನು ಪಾಪಕ್ಕೆ ಪ್ರೇರೇಪಿಸುವ ಒಂದೇ ಮಾರ್ಗದಿಂದ ಪಾದ್ರಿಗಳನ್ನು ಅಡ್ಡಿ ಮಾಡಿದಂತಾಗುತ್ತದೆ ಎಂಬ ಕಾರಣದಿಂದ ಪೋಪನು ತನ್ನ ವಿಚಾರವನ್ನು ಜಾರಿಗೆ ತರದಂತೆ ಅವನ ವಿರುದ್ಧ ಮನವಿ ಮಾಡಿಕೊಂಡರು. ಆ ದಿನಗಳಲ್ಲಿ ರೋಮ್ ಕೇವಲ ಹೆಸರಿಗೆ ಮಾತ್ರ ಪವಿತ್ರ ಪಟ್ಟಣವಾಗಿತ್ತು. ಲೆಕ್ಕ ಮಾಡಿ ನೋಡಿದಾಗ 1,00,000ಕ್ಕೂ ಜನಸಂಖ್ಯೆ ಇದ್ದ ಆ ಪಟ್ಟಣದಲ್ಲಿ 6,000ರಷ್ಟು ಇವರು ಇದ್ದರು. ಎಲ್ಲ ವೈದಿಕ ವರ್ಗದವರಿಗೆ ಸಾರ್ವಜನಿಕ ಕಾನ್ವೆಂಟ್ಗಳಲ್ಲಿ ತಮಗೆ ವೇಶ್ಯೆಗಳನ್ನು ಇಟ್ಟುಕೊಂಡಿದ್ದರು. ರೋಮನ ಒಂದು ಕಾನ್ವೆಂಟ್ ಪಕ್ಕದಲ್ಲಿರುವ ಮೀನಿನ ಕೊಳವನ್ನು ಪೋಪ್ ಗ್ರೆಗೋರಿಯ ಅಪ್ಪಣೆ ಮೇರೆಗೆ ಶೋಧಿಸಲಾಗಿ ಅದರಲ್ಲಿ 6,000 ಕೂಸಿನ ತಲೆಬುರುಡೆಗಳು ಸಿಕ್ಕಿದ್ದೆಂದು ಹೇಳಲಾಗಿದೆ. ಕಾರ್ಡಿನಲ್ ಪೀಟರ್ ಡಿ ಆಲಿ ಎಂಬುವನು ಸನ್ಯಾಸಿನಿಯರ ನೀತಿ ಕೆಟ್ಟ ನಡತೆಯನ್ನು ವರ್ಣಿಸಲು ಆಗದು. ಪರದೆ ಸರಿಸಿ ನೋಡಿದಲ್ಲಿ ಆಕೆ ಮತ್ತೇನೂ ಅಲ್ಲ, ಸಾರ್ವಜನಿಕ ವೇಶ್ಯೆ ಎಂದು ಹೇಳುತ್ತಾನೆ. 1477ರಲ್ಲಿ ಕೆರೆಚಿಮ್ ಎಂಬಲ್ಲಿರುವ ಕ್ಯಾಥೋಲಿಕರ ಸನ್ಯಾಸಿ ಮಠದಲ್ಲಿ ರಾತ್ರಿ ನೃತ್ಯಗಳು ಹಾಗೂ ವ್ಯಭಿಚಾರ ಗೃಹಗಳು ಇದ್ದವು. ಪಾದ್ರಿಗಳನ್ನು ಎಲ್ಲ ಸ್ತ್ರೀಯರ ಗಂಡಂದಿರು ಎಂದು ಕರೆಯಲಾಗುತ್ತಿತ್ತು. ಜರ್ಮನಿಯ ಬಿಷೋಪನು ತನ್ನ ಜಿಲ್ಲೆಯಲ್ಲಿ ಪಾದ್ರಿಗಳು ಇಟ್ಟುಕೊಂಡ ಸ್ತ್ರೀಯರ ಮೇಲೆ ಅವರಿಗೆ ಹುಟ್ಟುವ ಪ್ರತಿಯೊಂದು ಮಗುವಿನ ಮೇಲೆ ತೆರಿಗೆ ಹಾಕಿದನು. ಆಗ ತನ್ನ ಆಡಳಿತ ಪ್ರಾಂತ್ಯದಲ್ಲಿ ತನ್ನ ಪಾದ್ರಿಗಳು ಇಟ್ಟುಕೊಂಡ ಸ್ತ್ರೀಯರ ಸಂಖ್ಯೆ 11,000 ಎಂದು ಅವನಿಗೆ ತಿಳಿದು ಬಂದಿತ್ತು. ಪಾದ್ರಿಯು ಮದುವೆ ಮಾಡಿಕೊಳ್ಳದವನಾಗಿರಬೇಕು ಎಂದು ಬೈಬಲ್ನಲ್ಲಿ ಯಾವ ಕಟ್ಟಳೆಯೂ ಇರುವುದಿಲ್ಲ. ಅಪೊಸ್ತಲರು ಮದುವೆಯಾದವರಾಗಿದ್ದರು. ಬಿಷೋಪನಾದವನು ಏಕಪತ್ನಿ ಉಳ್ಳವನಾಗಿರಬೇಕಾಗಿತ್ತು. ದ ಕ್ಯಾಥೋಲಿಕ್ ಎನ್ಸೈಕ್ಲೋಪೀಡಿಯಾದಲ್ಲಿಯೂ ಸಹ ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ತಲರಾಗಲಿ ದೀಕ್ಷೆ ಹೊಂದಿದ ಯಾರೇ ಆಗಲಿ
ಅವರು ಬ್ರಹ್ಮಚಾರಿಗಳಾಗಿರಬೇಕೆಂಬ ಕಡ್ಡಾಯವೇನೂ ಕಂಡುಬರುವುದಿಲ್ಲ ಎಂದು ಹೇಳುತ್ತದೆ. ಕ್ರಿಸ್ತಶಕ 386ರಲ್ಲಿ ಪೋಪ್ ಸಿರಿಸಿಯಸ್ ಎಂಬಾತನು ನಡೆಸಿದ ರೋಮಯರ ಆಲೋಚನಾ ಸಭೆಯಲ್ಲಿ ಪಾದ್ರಿಗಳು ಮತ್ತು ಉಪದೇಶಕರು ತಮ್ಮ ಹೆಂಡತಿಯರ ಸಂಗಡ ದಾಂಪತ್ಯ ಜೀವನ ನಡೆಸಕೂಡದು ಎಂದು ಕಾಯ್ದೆ ಮಾಡಲಾಯಿತು. ಪೋಪನು ಸ್ಪೇನ್ ಮತ್ತು ಕ್ರೈಸ್ತ ಧರ್ಮವಿದ್ದ ಇತರ ಸ್ಥಳಗಳಲ್ಲೆಲ್ಲ ಅವರು ದಾಂಪತ್ಯ ವಿಚ್ಛೇದನ ಹೊಂದಬೇಕೆಂದು ಕಾನೂನು ಹೊರಡಿಸಿದ್ದನು. ದ ಕ್ಯಾಥೋಲಿಕ್ ಎನ್ಸೈಕ್ಲೋಪೀಡಿಯಾದಲ್ಲಿರುವ ಈ ಹೇಳಿಕೆಗಳನ್ನು ಲಕ್ಷ್ಯ ಕೊಟ್ಟು ನೋಡುವಾಗ ಫಾರ್ಬಿಡ್ ಮತ್ತು ಫಾರ್ಬಿಡ್ಡಿಂಗ್ ಎಂಬ ಪದಗಳನ್ನು ಗಮನಿಸಬಹುದು. ಬೈಬಲ್ನಲ್ಲಿ ಎಚ್ಚರಿಕೆ ನೀಡಲು ಉಪಯೋಗಿಸಿದ ಪದವು ಫಾರ್ಬಿಡ್ಡಿಂಗ್ ಆಗಿದೆ. ಮದುವೆಯಾಗಲು ಫಾರ್ಬಿಡ್ಡಿಂಗ್ ಟು ಮ್ಯಾರಿ ಎಂದು, ಆದರೆ ಅದು ವಿರುದ್ಧ ಅರ್ಥದಲ್ಲಿದೆ. ಬೈಬಲ್ನ ಫಾರ್ಬಿಡ್ಡಿಂಗ್ ಟು ಮ್ಯಾರಿ ಎಂಬುದು ದೆವ್ವಗಳ ಬೋಧನೆಯಾಗಿದೆ. ಇವೆಲ್ಲವುಗಳನ್ನು ನೋಡುವಾಗ ಪೌಲನು ಮುನ್ನಡೆದದ್ದು ಹೇಗೆ ನೆರವೇರಿತು ಎಂಬುದನ್ನು ನೋಡಬಹುದಾಗಿದೆ. ಈ ಅಧ್ಯಾಯದಲ್ಲಿನ ಈ ವಾಕ್ಯದಲ್ಲಿ ಮೂಢನಂಬಿಕೆಯಿಂದ ತೊಲಗುವುದು ನೆರವೇರಿತೆ ಎಂದು ನೋಡುವಾಗ ಹೌದು, ಜನರು ಅನ್ಯರ ತತ್ವಗಳಿಗೆ, ದೆವ್ವದ ತತ್ವಗಳಿಗೆ ಲಕ್ಷ್ಯ ಕೊಟ್ಟರೆ ಎಂದು ನೋಡುವಾಗಲೂ ಕೂಡ ಹೌದು. ಪಾದ್ರಿಗಳು ಮದುವೆಯಾಗಕೂಡದೆಂದು ಹೇಳಲಾಗಿತ್ತೇ ಎಂದು ನೋಡುವಾಗ ಅದಕ್ಕೂ ಕೂಡ ಹೌದು ಎಂಬ ಉತ್ತರವು ನಮಗೆ ರೋಮನ್ ಕಥೋಲಿಕರಲ್ಲಿ ಕಾಣಬಹುದು. ಒತ್ತಾಯದ ಬ್ರಹ್ಮಚರ್ಯದಿಂದ ಅನೇಕ ಪಾದ್ರಿಗಳು ನೀತಿ ಭ್ರಷ್ಟತೆಯಲ್ಲಿ ಬಿದ್ದ ಕಾರಣ ತಮ್ಮ ಮನಸ್ಸಾಕ್ಷಿಯ ಮೇಲೆ ಕಾಸಿದ ಕಬ್ಬಿಣದಿಂದ ಬರೆ ಹಾಕಲ್ಪಟ್ಟವರು, ಕಪಟಿಗಳಾಗಿದ್ದು ಸುಳ್ಳಾಡುವವರು ಆದರು. ಈ ಪ್ರವಾದನೆಯ ಪ್ರತಿ ಭಾಗವು ಪೂರೈಸಲ್ಪಟ್ಟದನ್ನು ಇತಿಹಾಸವು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಪಾದ್ರಿಗಳು ಮದುವೆಯಾಗಕೂಡದು ಎಂಬ ತತ್ವವು ಪಾಪ ನಿವೇದನೆಗೆ ಆಸ್ಪದ ಕೊಟ್ಟಿದ್ದಕ್ಕೆ ಶತಕಗಳು ಉರುಳಿದಂತೆ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಯಿತು. ಮದುವೆಯಾಗದ, ನೋಡಲು ಸುಂದರವಾಗಿದ್ದಂಥ ಪಾದ್ರಿಗಳನ್ನು ಬಯಸುವ ತಮ್ಮ ದುರ್ಬಲ ನಡತೆಯ ಹುಡುಗಿಯರು ಮತ್ತು ಸ್ತ್ರೀಯರು ನಿವೇದನೆ ಮಾಡುವುದರಿಂದ ಅನೇಕ ದುರಾಚಾರಗಳು ನಡೆದವು. ಅಬ್ರಹಾಂ ಲಿಂಕನ್ ಕಾಲದಲ್ಲಿದ್ದ ಚಾರ್ಲ್ಸ್ ಚಿನುಕಿ ಎಂಬ ಪಾದ್ರಿಯು ತಾನು ಬರೆದ ದ ಪ್ರೀಸ್ಟ್, ದ ವುಮೆನ್ ಆ್ಯಂಡ್ ದ ಕನ್ಫೆಷನಲ್ ಎಂಬ ಪುಸ್ತಕದಲ್ಲಿ ನಿಜ ಜೀವನದ ಘಟನೆಗಳನ್ನೊಳಗೊಂಡ ಇಂಥ ಪಾಪ ನಿವೇದನಾ ಸ್ಥಳಗಳ ಭ್ರಷ್ಟಾಚಾರಗಳಿಗೆ ಸಂಬಂಧಪಟ್ಟ ಸಂಪೂರ್ಣ ವಿಷಯದ ಕಥೆಯನ್ನು ನಿರೂಪಿಸಿರುತ್ತಾನೆ. ಕೆಲವರು ಮಾಡಿದ ತಪ್ಪಿಗೋಸ್ಕರ ಎಲ್ಲ ಪಾದ್ರಿಗಳು ತಾವು ಕೊಟ್ಟ ವಚನಕ್ಕೆ ಬದ್ಧರಾಗಿದ್ದರೆಂಬುದಕ್ಕೆ ನಮಗೆ ಸಂಶಯವಿಲ್ಲ. ಆದಾಗ್ಯೂ ಪಾಪ ನಿವೇದನೆ ವಿರುದ್ಧ ಮಾಡಿದ ಲೆಕ್ಕ ಮಾಡಲಿಕ್ಕಾಗದಷ್ಟು ಅಕ್ರಮಗಳ ಅನೇಕ ಘಟನೆಗಳು ಆಧಾರವಿಲ್ಲದೆ ಇರುವುದಿಲ್ಲ. ಬೈಬಲ್ನಲ್ಲಿ ಪಾಪದರಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕೆಂಬುದನ್ನು ತಿಳಿಸಿದೆ. ಆದರೆ ಅದು ಮದುವೆಯಾಗದ ಪಾದ್ರೆ ಮುಂದೆ ಮಾಡಬೇಕಾದ ಪಾಪದರಿಕೆಯಲ್ಲ. ಬೈಬಲ್ನಲ್ಲಿ ನಿಮ್ಮ ತಪ್ಪುಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿರಿ ಎಂದು ಹೇಳಿದೆ. ಕ್ಯಾಥೋಲಿಕರ ವಿಚಾರಕ್ಕೆ ಈ ವಚನವನ್ನು ಉಪಯೋಗಿಸಿದೆ. ಆದರೆ ಜನರು ಪಾದ್ರಿಗೆ ಪಾಪದರಿಕೆ ಮಾಡುವುದಷ್ಟೇ ಅಲ್ಲ, ಪಾದ್ರಿಯೂ ಸಹ ಜನರಿಗೆ ತನ್ನ ಪಾಪವನ್ನು ಅರಿಕೆ ಮಾಡಬೇಕಾಗುತ್ತದೆ. ಸಮಾರ್ಯದ ಸಿಮೆಯೋನನು ಪಾಪ ಮಾಡಿದಾಗ ಅವನು ದೀಕ್ಷಾಸ್ನಾನ ಹೊಂದಿದ ಮೇಲೆ ಪೇತ್ರನು ಅವನಿಗೆ ಅವನ ಪಾಪವನ್ನು ಅರಿಕೆ ಮಾಡಲು ಹೇಳಲಿಲ್ಲ. ಅನೇಕ ಸಾರಿ ಮರೆಯಳ ಸ್ತುತಿ ಎಂಬ ಪ್ರಾರ್ಥನೆ ಹೇಳಬೇಕೆಂದು ಅವನಿಗೆ ಹೇಳಲಿಲ್ಲ. ಅವನಿಗೆ ಪಾಪ ಕ್ಷಮಾಪಣೆಗೋಸ್ಕರ ದೇವರನ್ನು ಬೇಡಿಕೊಳ್ಳಲು ಹೇಳಿದನು. ಪೇತ್ರನು ಪಾಪ ಮಾಡಿದಾಗ ಅವನು ದೇವರಿಗೆ ಅರಿಕೆ ಮಾಡಿಕೊಂಡನು, ಕ್ಷಮಾಪಣೆಯನ್ನು ಹೊಂದಿದನು. ಯೂದನು ಪಾಪ ಮಾಡಿದಾಗ ಅವನು ಪಾದ್ರಿಗಳ ಮುಂದೆ ತನ್ನ ತಪ್ಪನ್ನು ಅರಿಕೆ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡನು. ಪಾದ್ರಿಗಳ ಮುಂದೆ ತಪ್ಪನ್ನು ಅರಿಕೆ ಮಾಡಿಕೊಳ್ಳುವ ವಿಚಾರವು ಬೈಬಲ್ನಿಂದ ತೆಗೆದುಕೊಂಡದ್ದಾಗಿಲ್ಲ, ಬದಲಿಗೆ ಬಾಬೇಲಿನಿಂದ ತೆಗೆದುಕೊಂಡದ್ದಾಗಿದೆ. ಬಾಬೇಲಿನ ರಹಸ್ಯ ದೀಕ್ಷೆಯನ್ನು ಪಡೆಯುವುದಕ್ಕೆ ಮುಂಚೆ ಗುಪ್ತವಾಗಿ ತಮ್ಮ ಪಾಪದರಿಕೆ ಮಾಡುವುದು ಅವಶ್ಯಕವಾಗಿತ್ತು. ಒಮ್ಮೆ ಅಂಥ ಪಾಪದರಿಕೆ ಮಾಡಿದ ಮೇಲೆ ಅವನು ಪೌರೋಹಿತ್ಯತ್ವಕ್ಕೆ ಬದ್ಧನಾಗಿರಬೇಕಾಗಿತ್ತು. ಬಾಬೆಲ್ನಲ್ಲಿ ಪಾಪದರಿಕೆ ರೂಢಿಯಲ್ಲಿತ್ತು ಎಂಬುದಕ್ಕೆ ಸಂಶಯವಿಲ್ಲ. ಏಕೆಂದರೆ ಇಂಥ ಬರೆದಿಡಲಾದ ಪಾಪದರಿಕೆಗಳಿಂದಲೇ ಅವುಗಳಿಂದ
ಮಾತ್ರವೇ ಇತಿಹಾಸಕಾರರು ಬಾಬೆಲ್ನ ಕಲ್ಪನಾ ಕಥೆಗಳ ಸರಿ ತಪ್ಪುಗಳ ಸಾರಾಂಶವನ್ನು ಸಿದ್ಧಪಡಿಸಲು ಶಕ್ತರಾದರು. ಜಗತ್ತಿನ ಅನೇಕ ಕಡೆಗಳಲ್ಲಿ ಬಾಬೆಲ್ನ ಪಾಪದರಿಕೆ ವಿಚಾರವನ್ನು ತಿಳಿದಿದ್ದರು. ಸಾಲ್ವೆಟೆ ಎಂಬವನು ಗ್ರೀಕರಲ್ಲಿದ್ದ ಈ ಪದ್ಧತಿಯನ್ನು ಕುರಿತು ಬರೆಯುವಾಗ ಡೆಲ್ಫಿಯಿಂದ ಹಿಡಿದು ಥರ್ಮೋಫಿಲೈವರೆಗೆ ಎಲ್ಲ ಗ್ರೀಕರು ಡೆಲ್ಫಿಯ ಗುಡಿಯ ಮರ್ಮಗಳನ್ನು ಪಡೆದವರಾಗಿದ್ದರು. ಗೌಪ್ಯವಾಗಿಡಬೇಕಾಗಿರುವ ಎಲ್ಲ ವಿಷಯದಲ್ಲಿಯೂ ಅವರು ಮೌನವಾಗಿರಬೇಕೆಂದು ಆಜ್ಞಾಪಿಸಲ್ಪಟ್ಟಿದ್ದರು. ಈ ರಹಸ್ಯವನ್ನು ಅವರು ಸಾರ್ವಜನಿಕ ಪಾಪದರಿಕೆಯ ಮೂಲಕ ಹೊಂದಿದ ಮೇಲೆಯೇ ಕರಾರು ವಾಕ್ಯವಾಗಿ ಹೊಂದಬೇಕಾಗಿತ್ತು. ಇಂಥ ಪಾಪದರಿಕೆ ಪದ್ಧತಿಗಳು ಮೇದೋಪೋಷಿಯಾ, ಐಗುಪ್ತ ಮತ್ತು ರೋಮನ ಮತಗಳಲ್ಲಿಯೂ ಕ್ರೈಸ್ತತ್ವಕ್ಕೆ ಹುಟ್ಟುವುದಕ್ಕೆ ಮುಂಚೆಯೇ ಬಳಕೆಯಲ್ಲಿದ್ದವು. ರೋಮನ್ ಕಥೋಲಿಕ ಸಭೆಯಲ್ಲಿ ಪಾದ್ರಿಗಳ ಉಡುಪು ಕಪ್ಪು ಬಣ್ಣದಾಗಿರುತ್ತದೆ. ಕೆಲವೆಡೆಗಳಲ್ಲಿ ಪ್ರಾಟೆಸ್ಟೆಂಟರು ಕೂಡ ಅದನ್ನು ಅನುಸರಿಸಿದ್ದಾರೆ. ಕ್ರಿಸ್ತನ ಮರಣದ ಗೌರವಾರ್ಥವಾಗಿ ಕಪ್ಪು ಬಣ್ಣ ಧರಿಸುತ್ತೇವೆ ಎಂದು ಹೇಳುವವರಿಗೆ ಕ್ರಿಸ್ತನು ಈಗಲೂ ಸತ್ತವರೊಳಗೆ ಇದ್ದಾರೋ ಎಂಬುದನ್ನು ಪ್ರಶ್ನಿಸಬೇಕಾಗುತ್ತದೆ. ಆದರೆ ಇದರ ಹಿಂದಿನ ರಹಸ್ಯವೇ ಬೇರೆದಾಗಿದೆ. ಬಾಳನ ಕೆಲವು ಪೂಜಾರಿಗಳು ಕಪ್ಪು ಉಡುಪುಗಳನ್ನು ಧರಿಸುತ್ತಿದ್ದರೆಂದು ಬೈಬಲ್ ನಮಗೆ ತಿಳಿಸುತ್ತದೆ. ಚೆಫನ್ಯ ಪ್ರವಾದಿಯ ಮುಖಾಂತರ ಕೊಟ್ಟ ದೇವರ ಸಂದೇಶವು ಇಂತಿದೆ: ನಾನು ಈ ಸ್ಥಳದಿಂದ ಬಾಳನ ಪೂಜೆಯನ್ನು ನಿಶ್ಶೇಷಗೊಳಿಸಿ ಕೆಮಾರ್ಯ ಮೊದಲಾದ ಪೂಜಾರಿಗಳನ್ನು ನಿರ್ನಾಮ ಮಾಡುವೆನು ಎಂದು. ಈ ಕೆಮಾರ್ಯರು ಕಪ್ಪು ವಸ್ತ್ರ ಧರಿಸುವ ಪೂಜಾರಿಗಳಾಗಿದ್ದರು. ಈ ಪೂಜಾರಿಗಳನ್ನು ವಿಗ್ರಹಗಳ ಪೂಜಾರಿಗಳೆಂದು ಬಾಳನ ಪೂಜೆಯ ವಿಷಯದಲ್ಲಿ ಬರೆದ ಇನ್ನೊಂದು ಭಾಗದಲ್ಲಿ ಸೂಚಿಸಲಾಗಿದೆ. ಕ್ಯಾಮರ್ ಎಂಬ ಪದದಿಂದ ಕೆಮಾರ್ಯ ಎಂಬ ಪದವು ಬಂದಿದೆ. ಅದು ಕತ್ತಲು ಅಥವಾ ಕಪ್ಪು ವರ್ಣವನ್ನು ಸೂಚಿಸುತ್ತದೆ. ಕೆಮಾರ್ಯ ಪೂಜಾರಿಗಳು ಸದಾಕಾಲ ಬಲಿಯ ಮುಂದೆ, ಬೆಂಕಿಯ ಮುಂದೆ ಇರಬೇಕಾಗುತ್ತಿತ್ತು. ಈ ಕಾರಣದಿಂದ ಅವರು ಕಪ್ಪು ಬಟ್ಟೆಗಳನ್ನು ಧರಿಸುತ್ತಿದ್ದರು. ಬಾಳನ ಪೂಜಾರಿಗಳು ಧರಿಸುತ್ತಿದ್ದಂಥ ಈ ಕಪ್ಪು ಉಡುಪುಗಳನ್ನು ಕ್ರಿಸ್ತನ ಅನುಯಾಯಿಗಳಾದ ಕ್ರೈಸ್ತರು ಯಾಕೆ ಧರಿಸಬೇಕು ಅಲ್ಲವೇ? ಅಪೊಸ್ತಲರ ಕಾಲದಲ್ಲಿ ಬಳಕೆಯಲ್ಲಿದ್ದ ತಲೆಬೋಳಿಸುವ ಪದ್ಧತಿಯು ಕ್ಯಾಥೋಲಿಕ್ ಸಭೆಯಲ್ಲಿ ರೂಢಿಯಲ್ಲಿದೆ. ದ ಕ್ಯಾಥೋಲಿಕ್ ಎನ್ಸೈಕ್ಲೋಪೀಡಿಯಾದಲ್ಲಿ ತಲೆಬೋಳಿಸುವುದು ಸಭೆ ಏರ್ಪಡಿಸಿದ ಧಾರ್ಮಿಕ ಪದ್ಧತಿಯಾಗಿದೆ. ಹಾಗೆ ಮಾಡುವುದರಿಂದ ಕ್ರೈಸ್ತನು ತನ್ನ ತಲೆಯ ಕೂದಲನ್ನು ಕೊಡುವುದರ ಮೂಲಕ ಪಾದ್ರಿಯ ದೀಕ್ಷೆಯನ್ನು ಪಡೆಯುತ್ತಾನೆ ಎಂದು ಹೇಳುತ್ತದೆ. ಐತಿಹಾಸಿಕವಾಗಿ ನೋಡುವಾಗ ಇತಿಹಾಸದ ಪ್ರಕಾರ ಪ್ರಾರಂಭದಲ್ಲಿ ಈ ತಲೆಬೋಳಿಸುವ ಪದ್ಧತಿಯು ಜಾರಿಯಲ್ಲಿರಲಿಲ್ಲ, ನಂತರವೂ ಇರಲಿಲ್ಲ. ಯಾಕೆಂದರೆ ಸೆಂಟ್ ಜೆರೋಮ್ ಎಂಬಾತನು ಪಾದ್ರಿಗಳು ತಲೆಬೋಳಿಸಿಕೊಳ್ಳುವ ಈ ಪದ್ಧತಿಗೆ ಒಪ್ಪಿಗೆ ನೀಡಲಿಲ್ಲ. ಆದರೆ 6ನೇ ಶತಮಾನದಿಂದ ತಲೆಬೋಳಿಸಿಕೊಳ್ಳುವುದು ಸರ್ವಸಾಧಾರಣವಾಯಿತು. ಟೊಲೆಡೋದ ಆಲೋಚನಾ ಸಭೆಯು ಪಾದ್ರಿಗಳು ತಲೆಬೋಳಿಸಿಕೊಳ್ಳಲೇಬೇಕು ಎಂಬ ಕಡ್ಡಾಯ ಕಾಯ್ದೆ ಮಾಡಿತು. ಆದರೆ ಇಂದು ಇದು ಅನೇಕ ದೇಶಗಳಲ್ಲಿ ಜಾರಿಯಲ್ಲಿಲ್ಲ. ಈ ಪದ್ಧತಿಯು ಪ್ರಾರಂಭ ಸಭೆಯಲ್ಲಿ ರೂಢಿಯಲ್ಲಿರಲಿಲ್ಲ. ದೈವಿ ಆಜ್ಞೆ ಎಂದು ಸುಳ್ಳಾಗಿ ತಿಳಿಯಲಾದ ಆಜ್ಞೆಗೆ ವಿಧೇಯನಾಗಿ ಬುದ್ಧನು ತನ್ನ ತಲೆ ಬೋಳಿಸಿಕೊಂಡನು. ಐಗುಪ್ತದಲ್ಲಿ ಒಸಿರಿಸಲ ಪೂಜಾರಿಗಳು ತಮ್ಮ ವ್ಯತ್ಯಾಸವನ್ನು ತೋರಿಸುತ್ತಿದ್ದರು. ಹೇಗೆಂದರೆ ತಲೆಯನ್ನು ಬೋಳಿಸಿಕೊಂಡು. ಬ್ಯಾಕಸ್ನ ಪೂಜಾರಿಗಳು ತಲೆ ಬೋಳಿಸಿಕೊಳ್ಳುತ್ತಿದ್ದರು. ಬ್ರಿಟನ್ನಿನ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಅದನ್ನು ಸೆಲ್ಟಿಕ್ ಎಂದು ಕರೆದರು. ಅವರು ತಲೆಯ ಮುಂದಿನ ಸ್ವಲ್ಪ ಭಾಗವನ್ನು ಮಾತ್ರ ಬೋಳಿಸುತ್ತಿದ್ದರು. ಮೂಡಣ ದೇಶದವರು ಸಂಪೂರ್ಣ ತಲೆ ಬೋಳಿಸುತ್ತಿದ್ದರು. ರೋಮಾಯರು ಸೆಂಟ್ ಪೀಟರ್ಸ್ನ ಎಂದು ಕರೆದ ಪದ್ಧತಿಯಲ್ಲಿ ತಲೆಯ ಸುತ್ತಲಿನ ಕೂದಲನ್ನು ಬಿಟ್ಟು ಕೇವಲ ನಡುವಿನ ತಲೆ ವರ್ತುಲಾಕಾರದಲ್ಲಿ ಬೋಳಿಸುತ್ತಿದ್ದರು. ಆದರೆ ರೋಮ್ನಲ್ಲಿ ಮಾತ್ರ ತಲೆಯನ್ನು ಗುಂಡಗೆ ಬೋಳಿಸಿಕೊಳ್ಳುತ್ತಿದ್ದರು. ಇದು ಯಾಕೆ ಎಂದು ನೋಡುವಾಗ ಅದು ಹಿಂದಿನ ಕಾಲದ ಮಿತ್ರ ಪೂಜಾರಿಗಳ ಪದ್ಧತಿಯಾಗಿತ್ತೆಂದು ನಮಗೆ ತಿಳಿದು ಬರುತ್ತದೆ. ಅವರು ಅದನ್ನು ಸೂರ್ಯನ ಗೋಳಾಕಾರಕ್ಕೆ ಅನುಕರಿಸಿ ಗೋಳದಿಂದ ತಮ್ಮ ತಲೆಯನ್ನು ಗುಂಡಾಗಿ ಬೋಳಿಸಿಕೊಳ್ಳುತ್ತಿದ್ದರು. ಈ ಸೂರ್ಯದೇವನು ಪ್ರಲಾಪದ ದೇವರಾಗಿದ್ದನು.
ಅವನ ಕೂದಲು ಗೋಲಾಕಾರವಾಗಿ ಕತ್ತರಿಸಲಾಗುತ್ತಿತ್ತು. ಅವನಿಗೋಸ್ಕರ ಪ್ರಲಾಪಿಸುತ್ತಿದ್ದ ಅವನ ಪೂಜಾರಿಗಳು ಅದೇ ಪ್ರಕಾರ ತಮ್ಮ ಕೂದಲನ್ನು ಕತ್ತರಿಸಿಕೊಂಡರು. ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಸತ್ತವರಿಗೋಸ್ಕರ ದುಃಖ ಪಡುವುದು, ಅವರಿಗೋಸ್ಕರ ತಮ್ಮ ತಲೆಯ ಕೂದಲನ್ನು ತೆಗೆಯಲಿಚ್ಛೆ ಪಡುವವರು ಇವರಂತೆ ಗೋಲಾಕಾರದಲ್ಲಿ ಬೋಳಿಸಿಕೊಳ್ಳುತ್ತಿದ್ದರು. ಇದು ಬಹು ಪುರಾತನ ಕಾಲದಲ್ಲಿದ್ದ ಪದ್ಧತಿಯಾಗಿತ್ತು. ಮೋಶೆ ದಿನಗಳಲ್ಲಿಯೂ ಇದು ಜಾರಿಯಲ್ಲಿತ್ತು. ಇದನ್ನು ಬೈಬಲ್ನಲ್ಲಿ ನಾವು ಕಾಣಬಹುದಾಗಿದೆ. ಯಾಜಕರಿಗೆ ಅದು ನಿಷೇಧಿಸಲ್ಪಟ್ಟಿತ್ತು. ಅವರು ತಲೆ ಬೋಳಿಸಿಕೊಳ್ಳಬಾರದು. ಇಂಥ ತಲೆ ಬೋಳಿಸುವಿಕೆಯು ಗುಂಡೆ ಕತ್ತರಿಸುವಂಥದ್ದಾಗಿದ್ದು ನೀವು ಚಂಡಿಕೆ ಬಿಡಬಾರದು ಎಂದು ದೇವರ ವಾಕ್ಯದಲ್ಲಿ ನಾವು ಹೇಳುವುದನ್ನು ನೋಡಬಹುದು.